ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಇಲ್ಲೂಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಹಿಂದಿ ಲ್ಯಾಂಗ್ವೇಜಲ್ಲಿ ನಂದು ಆಲ್ರೆಡಿ ಒಂದು ಚಾನೆಲ್ ಇದೆ ಯೂಟ್ಯೂಬಲ್ಲಿ, ಪ್ರಶಾಂತ್ ಇಲ್ಲೂಕ್ ಅಂತೇಳಿ. ಅದರಲ್ಲಿ ಮೋರ್ ದೆನ್ 450 ವಿಡಿಯೋಸ್ ಇದೆ ರಿಲೇಟೆಡ್ ವಿತ್ ಟೈಲ್ಸ್, ಸ್ಯಾನಿಟರಿ ವೇರ್, ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತು ಟೈಲ್ ಅಡೆಸಿವ್ ಬಗ್ಗೆ. ನಿಮಗೆ ಇಫ್ ಯು ಆರ್ ಕಂಫರ್ಟೇಬಲ್ ವಿತ್ ಹಿಂದಿ ಲ್ಯಾಂಗ್ವೇಜ್, ಇನ್ ಡೀಟೇಲ್ ಆಗಿ ಟೆಕ್ನಿಕಲಿ ನಂದೆಲ್ಲ ವಿಡಿಯೋಸ್ ನೀವು ನೋಡ್ಬೋದು ಹಿಂದಿ ಲ್ಯಾಂಗ್ವೇಜಲ್ಲಿ. ಅದರ್ವೈಸ್ ಈಗ ನಾನು ಕನ್ನಡದಲ್ಲಿ ಶುರು ಮಾಡಿದ್ದೀನಿ. ಇನ್ಫ್ಯಾಕ್ಟ್ ದಿಸ್ ಇಸ್ ಮೈ ಥರ್ಡ್ ವಿಡಿಯೋ ಕನ್ನಡದಲ್ಲಿ. ತುಂಬ ವಿಡಿಯೋಸ್ ಮಾಡ್ತೀನಿ ಈಗ ನಾನು ಕನ್ನಡದಲ್ಲೂ, ಸೊ ದ್ಯಾಟ್ ನಿಮ್ದು ಮನೆಯದು ಕನ್ಸ್ಟ್ರಕ್ಷನ್ ನಡೀತಿರುವಾಗ ಒಂದು ಒಳ್ಳೆ ಟೈಲು, ಒಳ್ಳೆ ಕ್ವಾಲಿಟಿಲಿ, ಒಳ್ಳೆ ಪ್ರೈಸಲ್ಲಿ ಟೈಲ್ಸು, ಸ್ಯಾನಿಟರಿವೇರು, ಬಾತ್ರೂಮ್ ಫಿಟ್ಟಿಂಗ್ಸು, ಅಡೆಸಿವ್ ಎಲ್ಲ ಯಾವ ಥರ ನೀವು ಪರ್ಚೇಸ್ ಮಾಡ್ಬೋದು ಅಂಥೇಳಿ ಹೆಲ್ಪ್ ಆಗೋ ಸಲುವಾಗಿ ಬರೋ ದಿನಗಳೆಲ್ಲ ನನಗೆ ವಿಡಿಯೋ ಮಾಡ್ತೀನಿ. ಬೇಸಿಕಲಿ ನಾನು ಸಿರಾಮಿಕ್ ಇಂಜಿನಿಯರು ಮತ್ತು ನಂದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದೆ. ನಾನು 7 ಇಯರ್ಸು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಮತ್ತು ಪ್ರೊಡಕ್ಷನಲ್ಲಿ ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ ನಾನು ಜಾಬ್ ಮಾಡಿದ್ದೀನಿ. ಅದಾದಮೇಲೆ ನಂದು 7 ಇಯರ್ಸಿಂದ ಪುಣೆದಲ್ಲಿ, ಮಹಾರಾಷ್ಟ್ರ ಪುಣೆದಲ್ಲಿ ನಂದು ಶೋರೂಮ್ ಇದೆ. ಅದು ಬಿಟ್ಟು ಮಾರ್ಬಿಯಲ್ಲಿ ಏನಿದೆ ನಂದು ಆಫೀಸ್ ಇದೆ. ಸ್ವಲ್ಪ ನಿಮಗೆ ಮಾರ್ಬಿ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀನಿ, ಯಾಕಂದರೆ ತುಂಬ ಜನರಿಗೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಮಾರ್ಬಿ ಅಂದ್ರೆ ಏನಿದೆ, ಗುಜರಾತಲ್ಲಿ ಒಂದು ಸಿಟಿ ಇದೆ ಮಾರ್ಬಿ ಅಂತೇಳಿ. ಅಲ್ಲಿ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 2000 ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರೀಸ್. ಇನ್ಫ್ಯಾಕ್ಟ್ ನೀವು ಯಾವುದೇ ಸಿಟಿಲಿದ್ದರೂ ನಿಮ್ಮ ಸಿಟಿಯಲ್ಲಿ ಏನು ಟೈಲ್ ಶಾಪ್ ಇರುತ್ತಲ್ಲ, ಅಲ್ಲಿ ಹೋಗಿ ನೀವೇನು ಟೈಲ್ ಎಲ್ಲ ನೋಡ್ತಿರಲ್ಲ, ನೀವು ನೋಡೋ ಟೈಲ್ ಎಲ್ಲ ಮೋರ್ ದೆನ್ 95% ಬರೋದೆಲ್ಲ ಮಾರ್ಬಿ ಸಿಟಿಯಿಂದಲೇ ಬರೋದು. ಅಗೇನ್ ಮಾರ್ಬಿಯಿಂದ ಪೂರಾ ವರ್ಲ್ಡ್ ವೈಡ್ ಎಲ್ಲ ಸಪ್ಲೈ ಆಗುತ್ತೆ. ಆಫ್ಟರ್ ಚೈನಾ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಟು ದ ವರ್ಲ್ಡ್. ಆಫೀಸ್ ನಂದು ಮಾರ್ಬಿಯಲ್ಲಿ ಇದೆ ಅಂತ ಹೇಳ್ತಾ ಇದ್ದೆ ನಿಮಗೆ. ಬೇಸಿಕಲಿ ನಾನು ಯೂಟ್ಯೂಬ್ ಚಾನೆಲಿಂದ ತುಂಬ ಜನ ಬೇರೆ ಬೇರೆ ಸ್ಟೇಟಿಂದ ನನ್ನ ಹತ್ರ ಟೈಲ್ ತೊಗೊಂಡು ಬರ್ತಾರೆ ನನ್ನ ಹತ್ರ. ಸೊ ನಂದಲ್ಲೇನಿದೆ, ಕಂಪ್ನಿ ಜೊತೆ ಎಲ್ಲ ನಮ್ಮ ಟೈಪ್ಸ್ ಇದೆ. ನಾನು ಅಲ್ಲೆಲ್ಲ ಜಾಬ್ ಮಾಡಿದ್ದೀನಿ, ಸೊ ಎಲ್ಲ ಕಾಂಟ್ರಾಕ್ಟ್ಸ್ ಇದೆ. ಅಲ್ಲೂ ನಂದು 3 ವರ್ಷದಿಂದ ನಾನು ಟ್ರೇಡಿಂಗ್ ಮಾಡ್ತೀನಿ. ಅಲ್ಲಿಂದೆಲ್ಲ ಬೇರೆ ಬೇರೆ ಸ್ಟೇಟ್ಗೆಲ್ಲ ನಾನು ಬಲ್ಕ್ ಆಗಿ ನಾನು ಟೈಲ್ ಸಪ್ಲೈ ಮಾಡ್ತೀನಿ. ಸೊ ನಂದು ಬೇಸಿಕಲಿ ಟೆಕ್ನಿಕಲ್ ಇನ್ಫಾರ್ಮೇಷನ್ ಕೊಡೋ ಜೊತೆ ನಂದು ಸಪ್ಲೈ ಚೈನ್ದು ನಂದು ಮೇನ್ ಬೇಸಿಕಲಿ ಕೆಲಸ ಇದೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇಸಿಕಲಿ ಸಿರಾಮಿಕ್ ಟೈಲು ಮತ್ತು ವಿಟ್ರಿಫೈಡ್ ಟೈಲಲ್ಲಿ ಡಿಫ್ರೆನ್ಸ್ ಏನಿರುತ್ತೆ ನಾನು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಏನಾಗುತ್ತೆ, ನಾನು ಸ್ಟೆಪ್ ಬೈ ಸ್ಟೆಪ್ ಬೇಸಿಕ್ಕಿಂದ ನಿಮಗೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಯಾಕಂದರೆ ನೀವು ಬೇಸಿಕ್ಕಿಂದ ಅರ್ಥ ಮಾಡಿಕೊಂಡ್ರೆ ನಿಮಗೆ ನಿಮ್ಮದು ಯಾವಾಗ ನಿಮ್ದು ರಿಕ್ವೈರ್ಮೆಂಟ್ ಬರ್ತಲ್ಲ ಆ ಸಮಯದಲ್ಲಿ ಡಿಸಿಷನ್ ತಗೋ ಸಲುವಾಗಿ ಯಾವ ಟೈಲ್ ಸರಿಗಿದೆ, ಯಾವ ಕಮೋಡ್ ಇದೆ, ಯಾವ ಥರದ ಫಿಟ್ಟಿಂಗ್ಸ್, ಯಾವ ಥರದ ಅಡೆಸಿವು, ಒಂದು ಬಜೆಟಲ್ಲಿ, ಒಳ್ಳೆ ಕ್ವಾಲಿಟಿಯಲ್ಲಿ, ಡ್ಯೂರಬಿಲಿಟಿಯಲ್ಲಿ ಯಾವ ಥರ ನೀವು ಪರ್ಚೇಸ್ ಮಾಡ್ಬೋದು, ಅದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋ ಸಲುವಾಗಿ ಬೇಸಿಕ್ಕಿಂದ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೆ, ದಿಸ್ ಇಸ್ ಮೈ ಥರ್ಡ್ ವಿಡಿಯೋ ಅಂತೇಳಿ. ಇದರಲ್ಲಿ ನಾನು ಬೇಸಿಕ್ ಡಿಫ್ರೆನ್ಸು ಸಿರಾಮಿಕ್ ಟೈಲು ಮತ್ತು ವಿಟ್ರಿಫೈಡ್ ಟೈಲ್ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿಟ್ರಿಫೈಡ್ ಟೈಲ್ಸಲ್ಲಿ ಎಷ್ಟು ಪ್ರಕಾರ ಇವೆ ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಎವ್ರಿಥಿಂಗ್, ಪಾರ್ಕಿಂಗ್ ಟೈಲ್ ಹಿಡ್ಕೊಂಡು ಟೆರೆಸ್ ಟೈಲು, ಈಚ್ ಆ್ಯಂಡ್ ಎವ್ರಿಥಿಂಗ್ ಎಷ್ಟು ಡಿಫ್ರೆನ್ಸ್ ಇದೆ ಎಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಕೊಡೋಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಸೊ ಟೈಲ್ ಇಂಡಸ್ಟ್ರಿಯಲ್ಲಿ ನಾವು ನೋಡೋದಾದರೆ ಬೇಸಿಕಲಿ ಟೈಲಲ್ಲಿ 2 ಥರದ ಕೆಟಗರಿ ಇದೆ. ಒಂದು ಸಿರಾಮಿಕ್ ಟೈಲ್ ಅಂತ ಬರುತ್ತೆ, ಮತ್ತೊಂದು ವಿಟ್ರಿಫೈಡ್ ಟೈಲ್ ಅಂತ ಬರುತ್ತೆ. ಎರಡರಲ್ಲಿ ಡಿಫ್ರೆನ್ಸ್ ಏನಂತಂದರೆ, ಸಿರಾಮಿಕ್ ಟೈಲಲ್ಲಿ ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ 4ರಿಂದ 5% ಇರುತ್ತೆ. ನೀವು ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ 4ರಿಂದ 5% ಏನು ಹೇಳ್ತಾ ಇದ್ದಾರೆ ಇವರೆಲ್ಲ ಅಂತೇಳಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಏನು ಸಿಂಪಲ್ ಆಗಿ ಎಲ್ಲ ನನ್ನ ಸ್ಟೇಟ್ಮೆಂಟ್ ನಾನು ಕೊಡ್ತೀನಿ ನಿಮ್ಗೀಗ. ಯಾವ ಟೈಲಲ್ಲಿ ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಹೆಚ್ಚಿರುತ್ತೆ ಅದು ಟೈಲಿಂದು ಸ್ಟ್ರೆಂತು ಕಡಿಮೆ ಇರುತ್ತೆ. ಸಿಂಪಲ್ ಕಾನ್ಸೆಪ್ಟು. ಸೊ ಸಿರಾಮಿಕಲ್ಲಿ ನಾವು ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಹೇಳಬೇಕಂದ್ರೆ 4 to 5% ಇರುತ್ತೆ. ಅದೇ ನಾನು ಕಂಪ್ಯಾರಿಸನ್ ವಿಟ್ರಿಫೈಡಲ್ಲಿ ಮಾಡಿದ್ರೆ ವಿಟ್ಟಲ್ಲಿ ಲೆಸ್ ದೆನ್ 0.05% ಇರುತ್ತೆ. ಅಂದರೆ ಆಲ್ಮೋಸ್ಟ್ ಇರೋದಿಲ್ಲ, ಆ ಥರ ಏನು ಅಬ್ಸರ್ವ್ ಮಾಡಲ್ಲ. ಸೊ ಯಾವ ಟೈಲಲ್ಲಿ ಅಬ್ಸಾರ್ಪ್ಷನ್ ಕೆಪಾಸಿಟಿ ಕಡಿಮೆ ಇರುತ್ತೆ ಅದ್ರ ಸ್ಟ್ರೆಂತ್ ಹೆಚ್ಚಿರುತ್ತೆ.
ಫಸ್ಟ್ ಬೇಸಿಕ್ ಡಿಫ್ರೆನ್ಸ್ ವಾಟರ್ ರಿಟೆನ್ಷನ್ ಕೆಪಾಸಿಟಿ ಸಿರಾಮಿಕಲ್ಲಿ ಹೆಚ್ಚಿದೆ, ವಿಟ್ರಿಫೈಡಲ್ಲಿ ಕಮ್ಮಿ ಇದೆ. ಸೊ ದಟ್ ಸಿರಾಮಿಕಲ್ಲಿ ಸ್ಟ್ರೆಂತ್ ಕಂಪ್ಯಾರಿಸನ್ ವಿಟ್ರಿಫೈಡ್ ಇಂದ ಮಾಡಿದ್ರೆ ಕಡಿಮೆ ಇರುತ್ತೆ, ವಿಟ್ರಿಫೈಡ್ ಅಲ್ಲಿ ಸ್ಟ್ರೆಂತ್ ಹೆಚ್ಚಿರುತ್ತೆ. ರೈಟ್. ಈ ಮಾರ್ಕೆಟಲ್ಲಿ ಹೋದ್ಮೇಲೆ ನಿಮಗೆ ಯಾವ್ದು ಟೈಲ್ ಸಿರಾಮಿಕ್ ಇದೆ, ಯಾವ ಟೈಲ್ ವಿಟ್ರಿಫೈಡ್ ಇದೆ, ಯಾವ ಥರ ನೀವು ಐಡೆಂಟಿಫೈ ಮಾಡ್ಬೋದು ಅದ್ರ ಬಗ್ಗೆ ಹೇಳ್ತೀನಿ. ನೋಡಿ, ನಾನು ಹೇಳ್ತಾ ಇದ್ದೆ ನಿಮಗೆ, ಒಂದು ವೇಳೆ ನಿಮಗೆ ತುಂಬ ಕನ್ಫ್ಯೂಷನ್ ಇದ್ದರೆ, ಈಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಟೈಲ್ ಬ್ಯಾಕ್ ಸೈಡಲ್ಲಿ ನೀವು ನೀರು ಹಾಕಿದ ಮೇಲೆ ಒಂದು 5 ನಿಮಿಷ ಬಿಟ್ಬಿಡಿ. 5 ನಿಮಿಷ ಬಿಟ್ಟ ಮೇಲೆ ನಿಮ್ಗೆ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ ಯಾವುದು ಸಿರಾಮಿಕ್ ಬಾಡಿ ಇದೆಯಲ್ಲ ಅದು ಪೂರಾ ನೀರೇನಿದೆಯಲ್ಲ ಅಬ್ಸರ್ವ್ ಮಾಡ್ಕೊಂಡು ಬಿಟ್ಬಿಡುತ್ತೆ. ಇಲ್ಲ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಸೆಕೆಂಡ್ ವಿಟ್ರಿಫೈಡಲ್ಲಿ ಅಬ್ಸರ್ವ್ ಆಗಲ್ಲ, ನೀವು 5 ನಿಮಿಷ ಎಲ್ಲ 2 ತಾಸು ಬಿಟ್ಟರು ಅದು ಹೋಗಲ್ಲ, ನೀರೇನಿದೆ ಆ ಥರನೇ ಇದ್ಬಿಡುತ್ತೆ ಅದು ಅಷ್ಟೇ. ಸೊ ಒಂದು ನೀವು ಇಮಿಡಿಯೇಟ್ ಆಗಿ ಟೆಕ್ನಿಕಲಿ ನೀವು ಸಾರ್ಟ್ ಔಟ್ ಮಾಡ್ಬೋದು ಯಾವ್ದು ಸಿರಾಮಿಕ್ ಇದೆ ಯಾವ್ದು ವಿಟ್ರಿಫೈಡ್ ಅಂತೇಳಿ. ಸೆಕೆಂಡು ಬಾಡಿ, ಅಂದರೆ ನೀವು ಟೈಲ್ ಬ್ಯಾಕ್ ಸೈಡಲ್ಲಿ ನೀವು ನೋಡಿದ್ರೆ ನಿಮಗೆ ಸಿರಾಮಿಕ್ ಬಾಡಿಯಲ್ಲಿ ಜನರಲಿ ನಿಮ್ಗೆ ಏನು ಕಲರ್ ಕಾಣುತ್ತೆ ಅಲ್ಲ, ಅದು ಕೈಂಡ್ ಆಫ್ ಬ್ರೌನ್ ಕಲರ್, ಐದರ್ ಬಿಸ್ಕಿಟ್ ಕಲರ್. ಈಗ ನಾನು ನಿಮಗೆ ಇದರಲ್ಲೂ ತೋರಿಸ್ತಾ ಇದ್ದೀನಿ, ಬ್ರೌನು ಮತ್ತು ಬಿಸ್ಕಿಟ್ ಕಲರ್ ಇರುತ್ತೆ ಅದು. ಯಾಕಂದರೆ ಅದು ಟೈಲ್ ಮಾಡೋ ಸಲುವಾಗಿ ಏನು ನಾವು ಕ್ಲೇ ಯೂಸ್ ಮಾಡ್ತೀವಲ್ಲ, ಅದು ಆ ಕ್ಲೇ ಕಲರು ಬ್ರೌನು ಅಥವಾ ಕೈಂಡ್ ಆಫ್ ಬಿಸ್ಕಿಟ್ ಕಲರ್ ಇರುತ್ತೆ. ಸೊ ಸಿರಾಮಿಕ್ ಬಾಡಿಯಲ್ಲಿ ಮೇನ್ ಇಂಗ್ರೀಡಿಯೆಂಟ್ ನಾವು ಅನ್ಬೋದು, ಮೇನ್ ಕ್ಲೇನ್ ಇದೆಯಲ್ಲ ಅದು ಕಲರ್ ಬ್ರೌನ್ ಮತ್ತು ಬಿಸ್ಕಿಟ್ ಇರೋ ಸಲುವಾಗಿ ಬ್ಯಾಕ್ ಸೈಡ್ ನೀವು ಟೈಲ್ ನೋಡಿದ್ರೆ ನಿಮಗೆ ಬ್ರೌನ್ ಅಲ್ಲಿ ಅಥವಾ ಬಿಸ್ಕಿಟ್ ಕಲರ್ ಸಿಗುತ್ತೆ. ಸೊ ವಿಟ್ರಿಫೈಡ್ ಅಲ್ಲಿ ಅದೇನು ನೋಡಿದ್ರೆ ನಿಮಗೆ ಜನರಲ್ ಏನಿದೆ ವೈಟ್ ಬೇಸ್ ಕಾಣುತ್ತೆ, ವೈಟ್. ಅದರ್ವೈಸ್ ಒಂದು ಸ್ವಲ್ಪ ಕೈಂಡ್ ಆಫ್ ಡಾರ್ಕ್ ವೈಟ್ ಅನ್ಬೋದು, ನಾವು ಕೈಂಡ್ ಆಫ್ ಐವರಿ ಹೇಳ್ಬೋದು. ಬ್ರೌನು ಅಥವಾ ಬ್ರೌನ್ ನಿಮಗೆ ಸಿಗಲ್ಲ. ಸೊ ಒಂದು ನೀವು ನೀರು ಹಾಕಿ ನೀವು ಐಡೆಂಟಿಫೈ ಮಾಡ್ಬೋದು ಸಿರಾಮಿಕ್ ಯಾವ್ದಿದೆ ವಿಟ್ರಿಫೈಡ್ ಇದೆ ಅಂತೇಳಿ. ಸೆಕೆಂಡ್ ನಿಮಗೆ ಬಾಡಿ ನೋಡಿದ್ರೆ ನಿಮಗೆ ಕಲರಲ್ಲಿ ನಿಮಗೆ ಇಮಿಡಿಯೇಟ್ ಆಗಿ ಡಿಫ್ರೆನ್ಸಿಯೇಟ್ ಕಂಡುಬಿಡುತ್ತೆ. ಈಗ ಮೇನ್ ಒಂದು ಕ್ವಶನ್ ಬರುತ್ತೆ, ಈಗ ಸಿರಾಮಿಕಲ್ಲಿ ಸ್ಟ್ರೆಂತ್ ಕಡಿಮೆ ಇದೆ ವಿಟ್ರಿಫೈಡ್ ಇಂದ ಕಂಪ್ಯಾರಿಸನ್ ಮಾಡಿದ್ರೆ, ಸೊ ಮತ್ತೆ ಕಂಪನಿ ಈ ಥರ ಟೈಲ್ ಯಾಕೆ ಮಾಡ್ತಾರೆ? ಸ್ಟ್ರೆಂತ್ ಕಡಿಮೆ ಇದೆ ಅಂದಮೇಲೆ ಮತ್ತೆ ನಾವು ಯಾಕೆ ಹಾಕ್ಬೇಕು ಮನೆಯಲ್ಲಿ, ಅದು ಈಸಿಲಿ ಒಡೆದು ಹೋಗುತ್ತೇನಾ ಅಂತೇಳಿ. ನೋಡಿ, ಒಂದು ಸಿಂಪಲ್ ಕಾನ್ಸೆಪ್ಟ್ ಹೇಳ್ತೀನಿ ನಿಮಗೆ. ಯಾವುದೇ ಥರದ ಟೈಲು ನಾವು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಿಂತ ಮೊದಲು ಅದರಲ್ಲಿ ಪೂರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗುತ್ತೆ. ಒಂದು ವೇಳೆ ನಾನು ಮನೆಯಲ್ಲಿ ಸಿರಾಮಿಕ್ ಟೈಲ್ ಹಾಕಿದ್ರೆ ಅದ್ರ ಮೇಲೆ ಫುಟ್ಫಾಲ್ ಎಷ್ಟಾಗ್ಬೋದು, ಅಥವಾ ನಾವು ಫರ್ನಿಚರ್ ಎಷ್ಟು ಮಾಡ್ಬೋದು, ಎಷ್ಟು ಲೋಡ್ ಬೇರಿಂಗ್ ಕೆಪಾಸಿಟಿ ಬೇಕಾಗುತ್ತೆ, ಅದೆಲ್ಲ ಕನ್ಸಿಡರ್ ಮಾಡಿ ಟೈಲು ಮಾಡಬೇಕಾಗುತ್ತೆ. ಸುಮ್ಮನೆ ಆ ಥರ ಮಾಡೋಕ್ಕೆ ಬರಲ್ಲ. ನಾನು ನಿಮ್ಗೆ ಏನು ಹೇಳಿದೆ, ನಿಮಗೆ ನಾವು ಕಂಪ್ಯಾರಿಸನ್ ಮಾಡ್ದಲ್ಲಿ ವಿಟ್ರಿಫೈಡ್ ಇಂಥ ಸಿರಾಮಿಕಲ್ಲಿ ಸ್ಟ್ರೆಂತ್ ಕಡಿಮೆ ಇರುತ್ತೆ. ಬಟ್ ಇಟ್ ಡಸಂಟ್ ಮೀನ್ ಕೆ ಅದರಲ್ಲಿ ಸ್ಟ್ರೆಂತೇ ಪೂರ ಕಂಪ್ಯಾರಿಸನ್ ಅಲ್ಲಿ ಕಡಿಮೆ ಇದೆ. ಬಟ್ ನಿಮಗೆ ನೀವು ಮನೇಲಿ ಹಾಕಿದ್ರೆ ಏನೋ ಬಿತ್ತು ಹೊಡಿತಿ ಆ ಥರ ಏನೂ ಇಲ್ಲ, ಬಿಲ್ಕುಲ್ ಇಲ್ಲ. ಇಲ್ಲಿ ಕಂಪ್ಯಾರಿಸನ್ ಹೇಳಿದೆ ಅಷ್ಟೇ ನಿಮಗೆ. ಅದಕ್ಕೆ ಏನಾಗುತ್ತೆ ನಿಮಗೆ, ಇದು ಸಿರಾಮಿಕ್ ಟೈಲಲ್ಲಿ ಏನಿದೆಯಲ್ಲ ನಿಮಗೆ, ದಿಸ್ ಇಸ್ ಸ್ಪೆಷಲಿ ಯೂಸ್ ಫಾರ್ ಇಂಡೋರ್ ಪರ್ಪಸ್. ಫಸ್ಟ್ ಆಫ್ ಆಲ್ ಇದು ನಿಮಗೆ ಮನೆ ಒಳಗಡೆನೆ ಹಾಕೋಕೆ ಇದು ಒಳ್ಳೆ ಟೈಲು. ಅದರಲ್ಲಿ ತುಂಬ ಫುಟ್ಫಾಲ್ ಇದೆ, ಅಲ್ಲೆಲ್ಲ ಇದು ಯೂಸ್ ಆಗಲ್ಲ, ಸರಿಗಿರಲ್ಲ. ಯಾಕಂದರೆ ವಿಟ್ರಿಫೈಡ್ ನಿಮ್ಗೆ ಹೇಳ್ತಾ ಇದ್ದೆ ಅದ್ರ ಸ್ಟ್ರೆಂತ್ ತುಂಬ ಇರುತ್ತೆ. ನೀವು ಅದು ಟೈಲ್ ಏನಿದೆ ಇಂಡೋರ್ ಪ್ಲಸ್ ಔಟ್ಡೋರಲ್ಲೂ ನೀವು ಯೂಸ್ ಮಾಡ್ಬೋದು. ಸಿರಾಮಿಕ್ ಇಂಡೋರಲ್ಲಿ ಅಷ್ಟೇ ನೀವು ಯೂಸ್ ಮಾಡಿ, ಔಟ್ಡೋರಲ್ಲಿ ಬರಲ್ಲ. ವೆರೆವರ್ ದೇರ್ ಇಸ್ ಅ ಹೆವಿ ಫುಟ್ಫಾಲ್ ಅಲ್ಲಿ ಸಿರಾಮಿಕ್ ಟೈಲ್ ಯೂಸ್ ಆಗಲ್ಲ. ಫುಟ್ಫಾಲ್ ಹೆಚ್ಚಿದ್ದಲ್ಲಿ ನಿಮಗೆ ವಿಟ್ರಿಫೈಡ್ ಟೈಲ್ ಯೂಸ್ ಆಗುತ್ತೆ. ವಿಟ್ರಿಫೈಡ್ ಅಲ್ಲೂ ನಿಮಗೆ GVT, PGVT, ಡಬಲ್ ಚಾರ್ಜು, ಫುಲ್ ಬಾಡಿ ಅಂತ ತುಂಬ ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ವಿಡಿಯೋಲಿ ಅದರಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ. ಈಗ ಇನ್ ಜನರಲ್ ಹೇಳ್ತಾ ಇದ್ದೀನಿ. ಸೊ ಸ್ಟ್ರೆಂತ್ ಹೆಚ್ಚಿಗಿರೋ ಸಲುವಾಗಿ ವಿಟ್ರಿಫೈಡ್ ಟೈಲು ನೀವು ಇಂಡೋರಲ್ಲಿ ಯೂಸ್ ಮಾಡ್ಬೋದು, ಅಭ್ಯಾಸ ಇದೆ. ಅಗೇನ್ ನೀವು ಔಟ್ಡೋರಲ್ಲೂ ಅಂದರೆ ಏನಾಗುತ್ತೆ ನಿಮಗೆ, ಸ್ಕೂಲು, ಕಾಲೇಜು, ಹಾಸ್ಪಿಟಲ್, ಬಸ್ ಸ್ಟ್ಯಾಂಡ್, ವೇರ್ ದೇರ್ ಈಸ್ ಅ ಹೆವಿ ಫುಟ್ಫಾಲ್, 1000 ನಂಬರ್ ಆಫ್ ಪೀಪಲ್ ಫುಟ್ಫಾಲ್ ಆದರೂ ಅಲ್ಲಿ ಏನೂ ಆಗಲ್ಲ. ಸೊ ಕಮರ್ಷಿಯಲ್ ಪರ್ಪಸ್ ಅಂದ್ಕೊಳ್ಳಿ, ಅಲ್ಲಿ ನೀವು ಮತ್ತೆ ರೆಸಿಡೆನ್ಷಿಯಲಿ ವಿಟ್ರಿಫೈಡ್ ಯೂಸ್ ಮಾಡ್ಬೋದು. ಸಿರಾಮಿಕ್ದು ಒಂದು ಲಿಮಿಟೇಷನ್ ಏನಂದರೆ ಅದು ಇಂಡೋರ್ ಸಲುವಾಗಿ ಮನೆಯಲ್ಲಿ ಅಷ್ಟೇ ನೀವು ಯೂಸ್ ಮಾಡಿ, ಕಮರ್ಷಿಯಲ್ ಹೆವಿ ಫುಟ್ಫಾಲ್ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತೊಂದೇನಿದೆ ಅಂತಂದರೆ, ಈಗ ಬರೀ ಮನೆ ಸಲುವಾಗಿ ಇಷ್ಟೊಂದು ಅಲ್ಲಿ ನಾನು ಹೇಳಿದೆ ನಿಮಗೆ, ಮಾರ್ಬಿಲಿ 2000 ಫ್ಯಾಕ್ಟ್ರಿ ಇದೆ, ಅದರಲ್ಲೂ ಒಂದು 200-300 ಫ್ಯಾಕ್ಟ್ರಿ ಸಿರಾಮಿಕ್ ಟೈಲೇ ಮಾಡೋದು, ಬೇರೆ ಟೈಲ್ ಮಾಡಲ್ಲ ಅದೆಲ್ಲ. ಸೊ ಸ್ಟ್ರೆಂತು ಕಡಿಮೆ ಇದೆ, ಮನೆ ಸಲುವಾಗೂ ಹಚ್ಚೋದಿದೆ, ಸೊ ಅವಾಯ್ಡ್ ಮಾಡೋದೇ ಒಳ್ಳೆಯದ, ಅದನ್ನೊಂದು ಕ್ವಶನ್ ಬರುತ್ತೆ. ನೋಡಿ, ಎವ್ರಿ ಟೈಲ್ ಹ್ಯಾವ್ ಇಟ್ಸ್ ಓನ್ ಅಡ್ವಾಂಟೇಜಸ್ ಆ್ಯಂಡ್ ಇಟ್ಸ್ ಓನ್ ಲಿಮಿಟೇಷನ್ಸ್. ಡಿಸ್ಅಡ್ವಾಂಟೇಜ್ ಅನ್ನೋದು ಬರಲ್ಲ, ಇಟ್ಸ್ ಅ ಕೈಂಡ್ ಆಫ್ ಲಿಮಿಟೇಷನ್. ನಾವು ಲಿಮಿಟೇಷನ್ ಆಗ್ಬೋದು ನಮ್ಮ ಸಿರಾಮಿಕ್ ಇಂಡಸ್ಟ್ರಿಯಲ್ಲಿ. ಯಾಕಂದ್ರೆ ಏನಾಗುತ್ತೆ ನೋಡಿ, ಸಿರಾಮಿಕ್ ಬಾಡಿದು ಒಂದು ಅಡ್ವಾಂಟೇಜ್ ಇದೆ. ಏನು ಅಡ್ವಾಂಟೇಜ್ ಅಂದರೆ,
ವೇರ್ ಎವರ್ ದೆರ್ ಇಸ್ ಎ ಹುಮಿಡಿಟಿ, ತುಂಬ ಹುಮಿಡಿಟಿ ಅನ್ಕೊಳ್ಳಿ ಅಥವಾ ಸ್ವಲ್ಪ ಟೆಂಪ್ರೇಚರ್ ಹೈ ಇರೋ ಏರಿಯಾಗಳಲ್ಲೆಲ್ಲ ನಿಮಗೆ ಸಿರಾಮಿಕ್ ಟೈಲ್ ತುಂಬ ಉಪಯೋಗ. ಯಾಕಂದರೆ ಸಿರಾಮಿಕ್ ಟೈಲು ನಾವು ಲೇ ಮಾಡ್ದಲ್ಲಿ ಅದರಲ್ಲಿ ನಾನು 4 to 5% ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಅಂತ ಹೇಳಿದೆ. ಸೊ ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇರೋ ಟೈಲಲ್ಲಿ ಮಾಯ್ಶ್ಚರ್ ಕಂಟೆಂಟ್ ಇರುತ್ತೆ. ಸೊ ನೀವು ಟೈಲ್ ಲೇ ಮಾಡಿದ್ಮೇಲೆ ಅದರಲ್ಲಿ ನಿಮಗೆ ಕೂಲ್ನೆಸ್ ಇರುತ್ತೆ. ಕೂಲ್ನೆಸ್ ಇಟ್ಸ್ ಕೈಂಡ್ ಆಫ್ ಮಾರ್ಬಲ್. ನೀವು ಮಾರ್ಬಲ್ ಹಾಕಿದ ಮೇಲೆ ನಿಮಗೆ ಫ್ಲೋರ್ ಯಾವಾಗಲೂ ಕೂಲ್ ಇರುತ್ತೆ, ಯಾಕಂದರೆ ಅದರದ್ದು ವಾಟರ್ ಅಬ್ಸಾರ್ಪ್ಷನ್ಸ್ ಕೆಪಾಸಿಟಿ ಹೆಚ್ಚಿದೆ. ಸೊ ಅದ್ರಲ್ಲಿ ಏನಾಗುತ್ತೆ, ನಿಮಗೆ ಎಲ್ಲಿ ಹ್ಯುಮಿಡಿಟಿ ಏರಿಯಾ ಇದೆ ಅಥವಾ ನಿಮ್ಗೆ ಏನಾಗುತ್ತೆ ಅಲ್ಲ, ತುಂಬ ಟೆಂಪ್ರೇಚರಲ್ಲಿ ನಿಮ್ದೆಲ್ಲ ಸಿಟೀಸ್ ಇದೆ, ಹೆಚ್ಚಿಗೆ ಸೇಲ್ ಆಗೋದು ಸಿರಾಮಿಕ್ ಟೈಲ್ ಎಲ್ಲ ಸೌತಲ್ಲಿ, ಸ್ಪೆಷಲಿ ಕೇರಳದಲ್ಲಿ, ತಮಿಳ್ನಾಡಲ್ಲಿ ತುಂಬ ಸೇಲ್ ಆಗುತ್ತೆ. ಸೊ ಹ್ಯುಮಿಡಿಟಿ ಆಯಿತು, ಟೆಂಪ್ರೇಚರ್ ಹೆಚ್ಚಿದ್ದಲ್ಲಿ ನಿಮಗೆ ಅಗರ್ ಒಂದು ವೇಳೆ ಕೂಲ್ನೆಸ್ ಬೇಕು ಫ್ಲೋರಲ್ಲಿ ಅಂತಂದರೆ ಯು ಕ್ಯಾನ್ ಗೋ ವಿತ್ ಸಿರಾಮಿಕ್ ಟೈಲ್. ಸೊ ಲಿಮಿಟೇಷನ್ ಅಂತಂದರೆ ಹೆವಿ ಫುಟ್ಫಾಲಲ್ಲಿ ಬರಲ್ಲ. ಸೊ ನಿಮಗೆ ಕೂಲ್ನೆಸ್ ಬೇಕಂದರೆ ಯು ಕ್ಯಾನ್ ವಿತ್ ಸಿರಾಮಿಕ್ ಟೈಲ್ ಆಲ್ಸೋ. ವಿಟ್ರಿಫೈಡಲ್ಲಿ ಅದೇ ಕಂಪ್ಯಾರಿಸನ್ ಮಾಡಿದಾಗ ಏನಾಗುತ್ತೆ, ವಿಟ್ರಿಫೈಡಲ್ಲಿ ಲೆಸ್ ದೆನ್ 0.05 ಇದೆ, ಅಂದರೆ ವಾಟರ್ ಅಬ್ಸರ್ಪ್ಷನ್ ಕೆಪಾಸಿಟಿ ನಿಲ್ಲಿದೆ. ಸೊ ಅದರಲ್ಲಿ ಏನಾಗುತ್ತೆ, ನಿಮಗೆ ಕೂಲ್ನೆಸ್ ಬರಲ್ಲ. ಸೊ ನಿಮಗೆ ಏರಿಯಾ ಆಫ್ ಅಪ್ಲಿಕೇಶನ್ ಅಕಾರ್ಡಿಂಗ್ಲಿ ಯು ಕ್ಯಾನ್ ಚೂಸ್ ಅ ಟೈಲ್. ಎಲ್ಲಿ ನಿಮಗೆ ಅನಿಸುತ್ತೆ ಅದು ಇನ್ನೊಂದು ಆ್ಯಡ್ ಮಾಡ್ತೀನಿ ಇಲ್ಲಿ. ವಿತ್ ರೆಸ್ಪೆಕ್ಟ್ ಟು ಬಜೆಟಲ್ಲಿ ನಾವು ಮಾತಾಡಿದ್ರೆ ಸಿರಾಮಿಕ್ ಕಾಸ್ಟಿಂಗ್ ಕಡಿಮೆ ಬರುತ್ತೆ. ಸಿರಾಮಿಕ್ ಏನಿದೆ ಕಾಸ್ಟಿಂಗ್ ತುಂಬ ಕಡಿಮೆ ಬಂದ್ಬಿಡುತ್ತೆ ನಿಮಗೆ ಕಂಪ್ಯಾರಿಟಿವ್ಲಿ ವಿಟ್ರಿಫೈಡಿಂದ. ಸೊ ಒಂದು ವೇಳೆ ನಿಮಗೆ ಬಜೆಟಲ್ಲಿ ಹಾಕಬೇಕಂದ್ರೆ ನೀವು ಸಿರಾಮಿಕ್ ಟೈಲ್ ಮನೆಯಲ್ಲಿ ಯೂಸ್ ಮಾಡಿ, ಬಿಲ್ಕುಲ್ ಯೂಸ್ ಮಾಡಿ. ಆ್ಯಂಡ್ ಅಗೇನ್ ನೀವು ಸಿರಾಮಿಕ್ ಟೈಲ್ ಏನಿದೆಯಲ್ಲ ಇದನ್ನು ನೀವು ಬಾತ್ರೂಮ್ ವಾಲಲ್ಲಿ, ಕಿಚನ್ ವಾಲಲ್ಲೂ ನೀವು ಹಾಕ್ಬೋದು, ಅದರದ್ದೇನು ಲಿಮಿಟೇಷನ್ ಇಲ್ಲ. ಯಾಕಂದರೆ ಏನಾಗುತ್ತೆ, ವಿಟ್ರಿಫೈಡ್ ಟೈಲ್ ನಾವು ವಾಲಲ್ಲಿ ಹಾಕಿದ್ಮೇಲೆ ವಿಟ್ರಿಫೈಡ್ ಅಂದರೆ ಏನಾಗುತ್ತೆ, ಇದು ಸ್ಟ್ರೆಂತ್ ಹೆಚ್ಚಿದೆ ಅಂದರೆ ಹೆವಿ ಇರುತ್ತೆ ಇದು. ಸೊ ನೀವು 1 ಮೀಟರ್ ಮೇಲ್ಗಡೆ ನಾವು ವಿಟ್ರಿಫೈಡ್ ಬಾತ್ರೂಮಲ್ಲಿ ಹಾಕಿದ್ರೆ ಡಿಬೋಂಡ್ ಆಗೋ ಚಾನ್ಸ್ ಇರುತ್ತೆ. ಸೊ ಅಲ್ಲಿ ಎಡೆಸಿವ್ ಯೂಸ್ ಮಾಡಿ ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸಿರಾಮಿಕ್ ಟೈಲ್ ನಾವೇನು ಹಾಕ್ತೀವಲ್ಲ ಅದರಲ್ಲಿ ನಿಮಗೆ ಎಡೆಸಿವ್ ಯೂಸ್ ಮಾಡೋದೇನು ಅವಶ್ಯಕತೆ ಇಲ್ಲ. ಸೊ ಎಕ್ಸ್ಟ್ರಾ ಕಾಸ್ಟಿಂಗ್ ನಿಮಗೆ ಆಗಲ್ಲ. ಬಜೆಟಲ್ಲಿ ನಿಮಗೆ ಬೇಕಂದರೆ ಯು ಕ್ಯಾನ್ ಗೋ ವಿತ್ ಸಿರಾಮಿಕ್ ಟೈಲ್. ಬಜೆಟ್ ಇದೆಯಾ ಅಂದರೆ ಯು ಕ್ಯಾನ್ ಗೋ ವಿತ್ ವಿಟ್ರಿಫೈಡ್ ಟೈಲ್. ಸೈಜಲ್ಲಿ ನಾನು ಒಂದು ವೇಳೆ ಮಾತಾಡಿದ್ರೆ ನಿಮಗೆ ಸಿರಾಮಿಕ್ ಟೈಲಿ ಇವತ್ತಿನ ಡೇಟಲ್ಲಿ ಲಾರ್ಜೆಸ್ಟ್ ಸೈಜ್ ಏನು ಬರುತ್ತೆ ಅಲ್ಲ ಅದು 2 feet by 2 feet ಅಲ್ಲೇ ಬರೋದು. ಒಂದು ಸ್ವಲ್ಪ ಕಂಪನಿ ಏನಿದೆ, 1% ಕಂಪ್ನೀಸ್ ಏನಿದೆ 2 feet by 4 feet ಅಲ್ಲೂ ಸಿರಾಮಿಕ್ ಬೋರ್ಡಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಮೋರ್ ದೆನ್ 99.9% ನಿಮ್ಗೆ ಏನದು ಲಾರ್ಜರ್ ಸೈಜ್ ಬರುತ್ತೆ ಅಲ್ಲ ಅದೆಲ್ಲ ಬರೋದು 2 feet by 2 feet ಅಲ್ಲಷ್ಟೇ ಸಿರಾಮಿಕ್ ಟೈಲು. ಸೊ ಮಾರ್ಕೆಟಲ್ಲಿ ನೀವೇನು ನೋಡ್ತಿರಲ್ಲ ಟೈಲ್ ಸೈಜ್ ಎಲ್ಲ 2.5 by 5 ಆಯಿತು, 4 feet by 6 feet ಆಯಿತು, 4 feet by 8 feet ಆಯಿತು, ಅಥವಾ ಸ್ಲ್ಯಾಬ್ಸ್ ಅಂತ ಬರುತ್ತೆ. ಈಗ ನೀವು ನೋಡಿದ್ರೆ 2.5 by 8 feet, 2.5 by 10 feet ಇದು ಬಿಗ್ಗರ್ ಸ್ಲ್ಯಾಬ್ಸ್ ಎಲ್ಲ ನೋಡ್ತಿರಲ್ಲ ಅದೆಲ್ಲ ಬರೋದು ಬೈ ಡಿಫಾಲ್ಟ್ ವಿಟ್ರಿಫೈಡ್ ಬಾಡಿಯಲ್ಲೇ ಬರೋದು. ಯಾಕಂದರೆ ತುಂಬ ಬಿಗ್ಗರ್ ಸೈಜಲ್ಲಿ ಸಿರಾಮಿಕ್ ಟೈಲ್ ಮಾಡೋಕ್ಕೆ ಬರಲ್ಲ, ಅದರಲ್ಲಿ ಶ್ರಿಂಕೇಜ್ ಆಗಿ ಟೈಲ್ ಬೆಂಡ್ ಆಗಿಬಿಡುತ್ತೆ. ಸೊ ಹೈಯೆಸ್ಟ್ ಸೈಜ್ ಏನು ಬರುತ್ತೆ ಸಿರಾಮಿಕಲ್ಲಿ 2 by 2. ವಿಟ್ರಿಫೈಡಲ್ಲಿ ಅಂತಂದರೆ ಎನ್ ನಂಬರ್ ಆಫ್ ಸೈಜಸ್ ಬರುತ್ತೆ. ಲಾರ್ಜರ್ ನಿಮಗೆ 4 feet by 8 feet, 4 feet by 10 feet ತನಕನೂ ನಿಮಗೆ ಸೈಜಲ್ಲಿ ಬಂದ್ಬಿಡುತ್ತೆ. ಸರ್ಫೇಸ್ ಫಿನಿಶಿಂಗ್ ನಾನು ಮಾತಾಡಿದೆ ಸಿರಾಮಿಕಲ್ಲಿ, ಗ್ಲಾಸಿ ಫಿನಿಷಲ್ಲಿ, ಮ್ಯಾಟ್ ಫಿನಿಷಲ್ಲಿ, ಶುಗರ್ ಫಿನಿಷಲ್ಲಿ, ಕಾರ್ವಿಂಗ್ ಅಂತೇಳಿ ಬಂದ್ಬಿಡುತ್ತೆ. ಅಗೇನ್ ವಿಟ್ರಿಫೈಡಲ್ಲೂ ನಾವು ಕಂಪ್ಯಾರಿಸನ್ ಮಾಡೋದ್ರಲ್ಲಿ ನಿಮಗೆ ಶುಗರ್ ಫಿನಿಶು, ಗ್ಲಾಸಿ ಫಿನಿಶು, ಮ್ಯಾಟ್ ಫಿನಿಶು, ಕಾರ್ವಿಂಗ್ ಫಿನಿಶು, ಹೈ ಗ್ಲಾಸ್ ಅಂತೇಳಿ, ಬಟರ್ ಫಿನಿಶ್ ಅಂತೇಳಿ ತುಂಬ ಸರ್ಫೇಸ್ ಫಿನಿಷಲ್ಲಿ ನಾವು ಒಂದು ವೇಳೆ ಕಂಪೇರ್ ಮಾಡಿದ್ರೆ ಎರಡರಲ್ಲೂ ತುಂಬ ನಿಮಗೆ ವೆರೈಟಿ ಸಿಗ್ಬಿಡುತ್ತೆ. ಆ್ಯಂಡ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು ಡಿಸೈನ್ ಆಪ್ಷನ್ಸ್ ಎನ್ ನಂಬರ್ ಆಫ್ ಡಿಸೈನ್ಸ್, ಸಿರಾಮಿಕಲ್ಲೂ ಮೋರ್ ದೆನ್ 1000 ಡಿಸೈನ್ಸ್ ಬಂದ್ಬಿಡುತ್ತೆ, ವಿಟ್ರಿಫೈಡಲ್ಲೂ ಮೋರ್ ದೆನ್ 10,000 ಡಿಸೈನ್ಸ್ ತನಕ ಸಿಗ್ಬಿಡುತ್ತೆ. ಸೊ ಡಿಸೈನ್ ವೈಸು, ಸರ್ಫೇಸ್ ಫಿನಿಶ್ ವೈಸು ಎರಡರಲ್ಲೂ ನಿಮಗೆ ತುಂಬ ಆಪ್ಷನ್ ಬಂದ್ಬಿಡುತ್ತೆ.